ಈ ಕುರಿತಂತೆ ನಮ್ಮ ಪ್ರತಿನಿಧಿ ಥಾಮಸ್ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಏನೋ ಒಂದು ಆಪರೇಷನ್ ಕಮಲದ ಒಂದು ಪ್ಲಾನ್ ಏನ್ ಮಾಡಿತ್ತು, ಆ ಒಂದು ಪ್ಲಾನ್ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಜೊತೆಗೆ ಈ ಎಲ್ಲ ಆಪರೇಷನ್ ಕಮಲದ ಒಟ್ಟಾರೆ ರೂವಾರಿಯಾಗಿ ಕೆಲಸ ಮಾಡಿದಂತ ಡಾಕ್ಟರ್ ಅಶ್ವಥ್ ನಾರಾಯಣ ನಮ್ಮ ಜೊತೆಗಿದ್ದಾರೆ. ಕೇಳೋಣ ಸ್ವತಃ ಅಶ್ವಥ್ ನಾರಾಯಣ ಅವ್ರ ಹತ್ರ. ಸರ್ ಈಗ ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲ ಮತ್ತೆ ಫ್ಲಾಪ್ ಆಯ್ತು ಅಂತ ತಮಗೆ ಅನಿಸ್ತಾ ಇರೋದು? ಇದು ಮುಖ್ಯವಾಗಿ ಹೇಳಬೇಕು ಅಂದರೆ ಸಮ್ಮಿಶ್ರ ಸರ್ಕಾರದ ಏನು ದೋಷ ಅಥವಾ ಲೋಪ ಅಥವಾ ಅವರ ಫೇಲ್ಯೂರ್, ಬೇರೆ ಇನ್ಯಾವುದೋ ಪಕ್ಷದ ಫೇಲ್ಯೂರ್ ಅಲ್ಲ. ಅದು ಬಹಿರಂಗವಾಗಿ ಅವ್ರಿಗೆ ನಾಚಿಕೆಗೀಡಾದಂಥ ವಿಚಾರ, ಇನ್ಯಾರಿಗೂ ಅಲ್ಲ. ಚುನಾಯಿತ ಪ್ರತಿನಿಧಿ ಇರೋದು 118 ಜನ. ಆ 118 ಜನದಲ್ಲಿ ನೆಟ್ಟಿಗೆ ಶಾಸಕರನ್ನ ಕರೆಕ್ಟಾಗಿ ಜೊತೆ ಕರ್ಕೊಂಡು ಹೋಗೋಕ್ಕಾಗ್ತಿದ್ದವ್ರು ಯಾರು ಹೊಣೆ, ಯಾರು ಜವಾಬ್ದಾರಿ, ಯಾರು ಫೇಲ್ಯೂರು? ಸಮ್ಮಿಶ್ರ ಸರ್ಕಾರದ ಫೇಲ್ಯೂರು. ಅದನ್ನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ನೀವು ಫೇಲ್ಯೂರ್ ಆದ್ರಲ್ವಾ? ಎನ್ಕ್ಯಾಶ್ ಮಾಡೋವಂಥದ್ದು ಏನಿದೆ ಅಂದರೆ ಅದರದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಏನು ಅಂದರೆ ಅವ್ರವ್ರ ಪಕ್ಷದಲ್ಲಿ ಅವ್ರವ್ರ ನಿಮ್ಮ ಕಾನೂನಲ್ಲಿ ನಾವು ಯಾವುದೇ ರೀತಿಯಾದಂಥ ಅವ್ರ ಜೊತೆ ಕೈ ಜೋಡಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಅವ್ರವ್ರ ಪಕ್ಷದಲ್ಲಿ ಅವ್ರವ್ರ ನಿಲುವು ತೊಗೊಂಡು ಅವ್ರವ್ರು ಮಾಡೋವಂಥದ್ದಿದೆ. ಹಾಗಾಗಿ ಅದಕ್ಕೆ ಸಾಕಷ್ಟು ಆ ಪಕ್ಷದಲ್ಲಿ ಇರುವಂಥ ವ್ಯಕ್ತಿಗಳು ಆ ನಿಲುವು ತೊಗೊಳ್ಳೋಂಥದ್ದು ಏನೇನಿದೆ ಅವ್ರು ಮಾಡ್ಕೋಬೇಕೇ ಹೊರತು ನಾವೇನು ಮಾಡಬೇಕು ಅಂತ ನಾವು ಸ್ಕ್ರಿಪ್ಟ್ ಬರೆಯೋಕ್ಕಾಗಲ್ಲ. ಬಟ್ ಎಲ್ಲಿ ಎಡುವುದ್ರಿ ಅಂತ ಇಲ್ಲ ಅನಿಸ್ತಾ ಇದೆ ಸರ್. ನಾವು ಮಾಡಲ್ಲ ಅಂದಮೇಲೆ ನೀವೆಲ್ಲ ಎಕ್ಸಿಕ್ಯೂಷನಲ್ಲಿ ಪ್ಲ್ಯಾನಿಂಗ್ನಲ್ಲಿ ಇನ್ನೊಂದು ಮತ್ತು ಎಡುವುದರ ತೊಡೋದ್ರ ಅಂತೆಲ್ಲ ಕೇಳ್ತೀರ. ನಾವು ಪ್ಲಾನಿಂಗೇ ಮಾಡಿಲ್ಲ, ಎಕ್ಸಿಕ್ಯೂಷನ್ ಮಾಡೋಕ್ಕೆ ಹೋಗಿಲ್ಲ. ಏನೇ ಆಗಿದ್ರು ಅವ್ರ ಪಕ್ಷದ ಸಮಸ್ಯೆ ಆಗಿದೆ. 4 ಶಾಸಕರು ತಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದು ಸುಳ್ಳ ಸರ್? ಹಾಗಾದ್ರೆ ಸರ್, ಯಾರ ಸಂಪರ್ಕದಲ್ಲಿ ಏನಿದ್ರು ಸ್ನೇಹಿತರುಗಳು, ಅವರು ನನಗೆ ಶಾಸಕರುಗಳು, ಯಾರ್ಯಾರ ಮನಸ್ತಾಪಗಳು ಇನ್ನೊಂದು ಮತ್ತೊಂದು ಜೊತೆಗೆ ಸಿಕ್ಕಿದಾಗ ಮಾತಾಡೋಂಥದ್ದು ಮಾತಾಡ್ತಿರ್ತಾರೆ. ಹಾಗಾಗಿ ಯಾರನ್ನೂ ನಾವು ಸ್ನೇಹಿತರಾಗಿ ಮಾತಾಡ್ಸಲ್ವಾ? ತಾವು ಅವ್ರ ಜೊತೆಗಿದ್ದಂಥ ಕೆಲವು ಫೋಟೋಗ್ರಾಫ್ಸ್ ಕೂಡ ವೈರಲ್ ಆಗಿತ್ತು. ಯಾರ ಜೊತೆ ಯಾವ್ದು ಇರೋವಂಥದ್ದು ಯಾವುದೂ ಇಲ್ಲ. ಡಾಕ್ಟರ್ ಜಾಧವ್ ಅವ್ರನ್ನ ನಾನೆಲ್ಲೋ ಮುಂಬೈನಲ್ಲಿ ಮೀಟ್ ಆಗಿರೋವಂಥದ್ದಿದೆ. ಹಾಗಾಗಿ ಇದು ಯಾವ್ದು ನಾವು ಒಟ್ಟಿಗಿದ್ದೋ ಇನ್ನೊಂದು ಆಗಿದ್ದು ಅಂತ ಎಲ್ಲ ವಿಚಾರಗಳನ್ನ ಅವ್ರು ನನ್ನ ಜೊತೆ ಇದ್ದರು, ಅವ್ರು ನಾನು ಅವ್ರ ಜೊತೆ ಇದ್ದೆ ಅನ್ನೋದು ಯಾವುದೂ ಅಲ್ಲ. ಇದು ಸಾಂದರ್ಭಿಕವಾಗಿ ಆಗಿರುವಂಥದ್ದು. ಹಾಗಾಗಿ ಅದಕ್ಕಿಂತ ಹೆಚ್ಚಿನ ಬಣ್ಣ ಕೊಡುವಂಥದ್ದು ಆಗಬಾರ್ದು ಅಂತ ನಿಮ್ಮನ್ನು ಕೇಳ್ಬೋದು. ಪಕ್ಷದ ವರಿಷ್ಠರಿಗೆ ಯಾರ ಬಗ್ಗೆನೂ ಕೂಡ ನಂಬಿಕೆ ಇರಲ್ಲ. ನಿಮ್ಮ ಪಕ್ಷದಲ್ಲಿರುವಂಥವರಿಗೆ ಅಶ್ವಥ್ ನಾರಾಯಣರವರಿಗೆ ನಂಬಿಕೆಯನ್ನು, ಅವ್ರ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಮಟ್ಟದ ಹೊಣೆಗಾರಿಕೆಯನ್ನು ತಮ್ಮ ಮೇಲೆ ವಹಿಸಿತ್ತು. ಸೊ ಇಲ್ಲ ಒಂದು ಕಡೆ ಎಕ್ಸಿಕ್ಯೂಷನಲ್ಲಿ ಫೇಲ್ಯೂರ್ ಆಗಿರೋದ್ರಿಂದಾಗಿ ಇದು ಕೇವಲ ಪಕ್ಷದ ವೈಫಲ್ಯ ಅಲ್ಲ, ಅಶ್ವಥ್ ನಾರಾಯಣರವರ ಅನನುಭವಿತನ ಮತ್ತು ಎಲ್ಲೋ ಒಂದು ಕಡೆ ಅವರು ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಳದೆ ಎಲ್ಲೊಂದು ಕಡೆ ಫೇಲ್ಯೂರ್ ಆಯ್ತಾ, ಪಕ್ಷದ ಒಂದು ಕಡೆ ಅವ್ರದ್ದು ವರಿಷ್ಠರ ಸೋಲು, ಇನ್ನೊಂದು ಕಡೆ ಅಶ್ವಥ್ ನಾರಾಯಣ ತಮ್ಮ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು, ಅದು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲಿಲ್ವ ಅಂತ ಅನ್ಸೋದಿಲ್ವ ಸರ್? ಯಾವ ಒಂದು ಸರ್ಕಾರ ಸರಿಯಾದ ರೀತಿ ನಡ್ಕೋತಿಲ್ಲ, ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸುವಂಥದ್ದು ಆ ಶಾಸಕರು ಅವರವ್ರ ಪಕ್ಷದಲ್ಲಿ ಅವರೇ ಮಾಡೋವಂಥದ್ದಾಗುತ್ತೆ. ಹಾಗಾಗಿ ನಾನು ಒತ್ತಾಯ ಮಾಡೋವಂಥದ್ದು ಇನ್ನೊಬ್ಬರು ಯಶಸ್ಸು ಇನ್ನೊಬ್ಬರು ಸೋಲು ಪ್ರಶ್ನೆ ಬರೋದೇ ಇಲ್ಲ. ಇದು ಯಾವುದಕ್ಕೂ ಬಣ್ಣ ನಾವು ಕೊಡೋದು ಬೇಡ. ಹಾಗಾಗಿ ಅವರ ಪಕ್ಷದ ಸಮಸ್ಯೆ ಆಗಿದೆ, ಅವರವ್ರ ಪಕ್ಷದಲ್ಲಿ ಆಗುವಂಥದ್ದು. ಅತೃಪ್ತರು ಇನ್ನೂ ಕೂಡ ತಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಸರ್? ಸಮಯನೇ ಹೇಳುತ್ತೆ, ಅದು ಸಮಯನೇ, ಟೈಮ್ ವಿಲ್ ಟೆಲ್ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು. ವಿಚಲಿತರಾಗಿಲ್ಲ ನೀವು, ಬೆಳವಣಿಗೆಯಿಂದ ವಿಚಲಿತರಾಗಿಲ್ಲ ನೀವು? ಯಾವ್ದಕ್ಕಾಗಿ ವಿಚಲಿತರಾಗ್ಬೇಕು ಸರ್? ಏನು ವಿಚಲಿತರಾಗ್ಬೇಕು ಸರ್? ನೀವೇ ಹೇಳ್ತೀರಾ ಜಾಸ್ತಿ ನಮಗಿದೆ, ನಾವೆಲ್ಲ ಒಂದ್ ಕಡೆ ಅಧಿಕಾರಿ ಹಿಡಿಬೇಕಿತ್ತು, ಆ ಕಾರಣಕ್ಕೋಸ್ಕರ ಈ ಎಲ್ಲ ವಾಮ ಮಾರ್ಗ ಎಲ್ಲ ಅನುಸರಿಸ್ತಾರೆ, ಆಗ್ಲಿಲ್ಲ. ನೋ ವಾಮ ನೋ ಮಾರ್ಗ, ಓನ್ಲಿ ರೈಟ್ ರಾಯಲ್ ವೇ. ನೋ ವಾಮ ನೋ ಮಾರ್ಗ. ಸ್ಟೈಲ್ ಆಗಿ ರೈಟ್ ರಾಯಲ್ ವೇನಲ್ಲೇ ಆಗುವಂಥದ್ದು, ಸ್ಟೈಲಾಗಿ ಆಗುತ್ತೆ. ಅವ್ರವ್ರ ಪತನವನ್ನು ಅವ್ರವರೇ ಆಗುವಂಥದ್ದು ನೋಡ್ತೀರಾ. ಇದೇನು ಬಹಳ ಕಾಲ ಅಲ್ಲ, ಅವ್ರವ್ರ ಪತನ ಅವ್ರವರೇ ಆಗ್ತಾರೆ. ಬನ್ನಿ, ಬೈ ದೇರ್ ಓನ್ ಫಾಲ್ಟ್, ಬೈ ದೇರ್ ಓನ್ ಮಿಸ್ಟೇಕ್, ಬೈ ದೇರ್ ಓನ್ ಬ್ಲಂಡರ್ಸ್. ಇದು ಒಟ್ಟಾರೆ ಶಾಸಕ ಅಶ್ವಥ್ ನಾರಾಯಣ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬ್ಯಾಂಗ್ಳೂರು.